ಬೇಕಾ ಅನ್ನೋದಷ್ಟೇ ಒಂದು ಮೂಲ ಪ್ರಶ್ನೆ. ನಮ್ಮ ದಕ್ಷಿಣ ಭಾರತದ ಎಲ್ಲ ಚೀಫ್ ಮಿನಿಸ್ಟರ್ಗಳು, ಸ್ಟಾಲಿನ್ ಇರ್ಬೋದು, ಇವಾಗ ಬಂದಿರೋ ಇವ್ರು ಇರ್ಬೋದು, ಆಮೇಲೆ ಕೇರಳದಿರ್ಬೋದು, ಇವನ್ ಕರ್ನಾಟಕದಿಂದ ಕೂಡ ಅಂಥ ಪ್ರಶ್ನೆಗಳು ನಮಗೆ ನೀಟ್ ಬೇಡ. ಆ್ಯಕ್ಚುಲಿ ದಕ್ಷಿಣ ಭಾರತೀಯರಿಗೆ ನೀಟ್ ಬೇಡ, ಆದರೆ ಉತ್ತರ ಭಾರತದವರಿಗೆ ನೀಟ್ ಬೇಕು. ಯಾಕೆ ಬೇಕು ಅನ್ನೋದು ಒಂದು ಪ್ರಶ್ನೆಯನ್ನು ಇಟ್ಕೊಳ್ತೀನಿ. ದಕ್ಷಿಣ ಭಾರತದಲ್ಲಿ ಎಜುಕೇಷನ್ ಸಿಸ್ಟಮು ತುಂಬ ಉತ್ತಮವಾಗಿದೆ. ಮೆಡಿಕಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಎಲ್ಲ ತೆಲಂಗಾಣ ಇರ್ಬೋದು, ಆಂಧ್ರ ಇರ್ಬೋದು, ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ಕರ್ನಾಟಕ, ಇದೆಲ್ಲ ಯಾವುದೇ ಸಮಸ್ಯೆ ಆಗೋದಿಲ್ಲ. ಅವರಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಹೆಚ್ಚಿನ ಅನುಕೂಲತೆಗಳು ಒದಗಿ ಬರ್ತಾರೆ. ಆದರೆ ಉತ್ತರ ಭಾರತದಲ್ಲಿ, ಇವನ್ ಉತ್ತರ ಪ್ರದೇಶದಲ್ಲೂ ಸಹಿತ ಆ ಥರದ ಇದಿಲ್ಲ, ಅನುಕೂಲತೆಗಳಿಲ್ಲ. ಆ ವಿದ್ಯಾರ್ಥಿಗಳಿಗೆ ಬೇಕು. ಅವ್ರಿಗೆ ಏನು ಅವಕಾಶಗಳಿಲ್ಲ ಅಂದಮೇಲೆ ಒಂದು ನ್ಯಾಷನಲ್ ರೀತಿಯ ಒಂದು ಇದರೊಳಗೆ ತಾವು ವಿದ್ಯಾಭ್ಯಾಸ ಮಾಡಲಿಕ್ಕೆ ಅನುವು ಮಾಡಿಕೊಡ್ಲಿಕ್ಕೆ ಈ ನೀಟನ್ನು ಉಪಯೋಗಿಸ್ಕೊತಾ ಇದ್ದಾರೆ. ಅದರಿಂದ ಇಲ್ಲಿ ಇರೋ ಸಮಸ್ಯೆ ನೀಟ್ಗಿಂತ ಈ ವ್ಯವಸ್ಥೆ ಎಷ್ಟು ದೋಷಪೂರ್ಣವಾಗಿದೆ ಅಂದರೆ, ಉತ್ತರದವರು ತಮಗೇನು ಸಂಬಂಧನೇ ಇಲ್ಲ, ನಾನು ಅಭಿವೃದ್ಧಿ ಮಾಡಬೇಕಾಗಿಲ್ಲ, ವಿದ್ಯಾಭ್ಯಾಸ ಏನಾರು ಹಾಕೊಂಡು ಹೋಗಲಿ, ಡಾಕ್ಟರ್ ಆಗಲಿ, ಇಂಜಿನಿಯರ್ ಏನೂ ತಲೆ ಬಿಸಿನೇ ಮಾಡ್ಕೊಳ್ಳಲ್ಲ. ಅವರೊಂಥರ ರೋಗಗ್ರಸ್ತ ಸ್ಥಿತಿಯಲ್ಲಿದ್ದಾರೆ. ರೋಗಗ್ರಸ್ತ ಅಂತಲೇ ಕರೀತಾರೆ, ಬಿಮಾರು ಅಂತ ಕರೀತಾರೆ. ನಮ್ಮ ಉತ್ಪತ್ತಿನೆಲ್ಲ ಅವ್ರು ತಿಂತಾ ಇದ್ದಾರೆ. ನಮಗೆ 13 ಪೈಸಾ ಕೊಟ್ಟರೆ ಅವ್ರಿಗೆ 50 ಪೈಸಾ ಕೊಡ್ತಾರೆ. ಅಂದರೆ ಈ ಡಿಫ್ರೆನ್ಸ್ ಇದೆಯಲ್ಲ, ಇದು ಎಲ್ಲದರ ಸಮಸ್ಯೆಯ ಮೂಲ ಕಾರಣ. ಇಲ್ಲದ್ರೆ ಯಾಕೆ ಸಾಯಬೇಕು? ಅವ್ರವ್ರ ಕ್ಷೇತ್ರದಲ್ಲಿ ಅವ್ರವ್ರ ವಿದ್ಯಾಭ್ಯಾಸ. ಈಗ ನೋಡಿ, ನನ್ನ ಇನ್ನೊಂದು ಪ್ರಶ್ನೆ ಇದೆ. ನಮ್ಮಲ್ಲಿ CET ಮಾಡ್ತಾರೆ, ಅಲ್ಲಿಂದಲೇ ಶುರುವಾದಿವಲ್ಲ. ಆ್ಯಕ್ಚುಲಿ PUC ಆದಮೇಲೆ ಮತ್ತೇನು CET ಅನ್ನೋದು ನನಗೆ ಅರ್ಥ ಆಗಲ್ಲ. PUC ಹಂಗಾರೆ ಅವನು ಯೋಗ್ಯನ ಅಲ್ವಾ? PUC ಆದಮೇಲೆ ಅವ್ನು ಡಾಕ್ಟರ್ ಆಗಲಿಕ್ಕೆ ಯೋಗ್ಯನ ಅಲ್ವಾ? ಮತ್ತೆ ಯಾಕೆ ಬೇಕು? ಹಾಗೆ PUC ಮಾಡಬೇಡಿ, ನೀಟೇ ಮಾಡಿ. ಈ ಪ್ರಶ್ನೆ ಎಲ್ಲ ಯಾಕೆ ಯಾರು ಕೇಳ್ತಾ ಇಲ್ಲ ನನಗೆ ಗೊತ್ತಿಲ್ಲ. ಯಾಕೆ ಬೇಕು? ಯಾಕೆ ಹಿಂಸೆ ಕೊಡಬೇಕು ಮಕ್ಕಳಿಗೆ? ಏನು PUC ಪರೀಕ್ಷೆ ಅಂತಿದ್ದಂಗೆ ಹೋಗು ಅಲ್ಲೆಲ್ಲೋ ಹೋಗು, ಇಲ್ಲೆಲ್ಲೋ, ಯಾಕೆ ಅಷ್ಟು ಒತ್ತಡ ಕೊಡಬೇಕು? ಹಿಂದೆಲ್ಲ ಇಂಜಿನಿಯರು, ಡಾಕ್ಟರ್ ಬಂದಿಲ್ವಾ? ಅದೇ PUC ಇದ್ರ ಮೇಲೆ ಬಂದಿಲ್ವಾ? ಅದು ಬೇರೆ ಬೇರೆ ಕಡೆ ಹೋಗಿ ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದಿಲ್ವಾ? ಅದರಿಂದ ನನ್ನ ಮೂಲ ಪ್ರಶ್ನೆ ಇವೆರಡೂ ಇದೆ. ಈ PUC ಆದಮೇಲೆ ಈ ಥರ ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲ ಯಾಕೆ ಬೇಕು? ಹಾಗಾದರೆ PUC ಎಕ್ಸಾಮ್ಗಳು ಸರಿ ಇಲ್ವಾ? ಅದು ಅಂಡರ್ ಅಂತ ತಿಳ್ಕೊಬೇಕಾ ನಾವು? ಮತ್ತೆ ನೀಟ್ ಅನ್ನೋದು ಈ ಸಮಸ್ಯೆಯನ್ನು ಹುಟ್ಟಾಕಿದೆ. ಅಂದರೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಸಮಸ್ಯೆಯನ್ನು ಹುಟ್ಟಾಕಿದೆ. ಅಂದರೆ ಉತ್ತರ ಭಾರತದಲ್ಲಿ ಅದರ ಸೌಲಭ್ಯಗಳು ಕಡಿಮೆ, ದಕ್ಷಿಣದಲ್ಲಿ ಇದೆ. ಅವರಿಗೆ ಅವಕಾಶವನ್ನು ಪಡ್ಕೊಳ್ಳಿಕ್ಕೆ ಈ ಮೂಲಕ ಇಲ್ಲೆಲ್ಲ ಬಂದು ವಿದ್ಯಾಭ್ಯಾಸ ಮಾಡಲಿಕ್ಕೆ ಮಾಡ್ಕೊಳ್ಳಿ, ನಂದೇನು ತಕರಾರಿಲ್ಲ. ಹಾಗೇನೆ PUC ಮೂಲಕನೂ ಬರ್ಬೋದೇನೋ ಅಂತ ನಾನು ಅಂದ್ಕೋತೀನಿ. ಇವನ್ CET ಕೂಡ ಬರಿಬೋದು. ಅದರಿಂದ ಇಲ್ಲಿ ಈ ಸಮಸ್ಯೆ ಬರೀ ನೀಟು ಏನು ನೋ ಪ್ರಾಬ್ಲಮ್. ನೀಟ್ ರದ್ದು ಮಾಡಬೇಕು ಅಷ್ಟೇ, ನಾನು ಹೇಳೋದು ಅಷ್ಟೇ. ನಮ್ಮ ದಕ್ಷಿಣ ಭಾರತದಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ, ನಾನು ಕೂಡ ಅದೇ ಮಾತನ್ನು ಖಂಡಿತವಾಗೂ ಹೇಳ್ತೀನಿ. ಅದರಿಂದ ಈ ಸಮಸ್ಯೆಯನ್ನು ಈ ರೀತಿಯಲ್ಲಿ ಬಗೆಹರಿಸಬೇಕು. ಕೇವಲ ದೌರ್ಜನ್ಯ ಮಾಡೋದ್ರ ಮೂಲಕ ಹಾಗೇನೋ ಇದೆಲ್ಲ ಆಗಲ್ಲ. ನಾನು ಹೇಳೋದು ಮತ್ತದನ್ನೇ ಹೇಳ್ತೀನಿ, ಆಡಳಿತ ಅನ್ನೋದು ಇಷ್ಟು ಕ್ರೂರ ಆಗಬಾರ್ದು.